ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಬಯೋಡೇಟಾ ಅಂದ್ರೆ ರಿಸ್ಯೂಮ್ ಗಳನ್ನ ಯಾವ ರೀತಿಯಾಗಿ ನೀವು ರೆಡಿ ಮಾಡ್ಕೋಬಹುದು. ಯಾಕಂದ್ರೆ ಈಗ ಎಲ್ಲೇ ಒಂದು ಕೆಲಸಕ್ಕೆ ಸೇರಬೇಕಾಗಿದೆ, ಯಾವುದೋ ಒಂದು ಕಂಪನಿಗೆ ನಾವು ಕೆಲಸಕ್ಕೆ ಹೋಗ್ತಾ ಇದೀವಿ, ಯಾವುದೋ ಸಂಘ ಸಂಸ್ಥೆಗಳಲ್ಲಿ ಇವತ್ತು ಕೆಲಸವನ್ನ ಹುಡುಕಬೇಕಾಗಿದೆ, ಕೆಲಸವನ್ನ ಮಾಡಬೇಕಾಗಿದೆ ಅಂದ್ರೆ ನಿಮ್ಮ ಒಂದು ಬಯೋಡೇಟಾ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಬ್ಬರಿಗೆ ರಿಸ್ಯೂಮ್ ಮಾಡ್ಲಿಕ್ಕೆ ಬರೋದಿಲ್ಲ, ಬಯೋಡೇಟಾ ಅಂದ್ರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಆ ಒಂದು ರಿಸ್ಯೂಮ್ ಅನ್ನ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಯಾವ ರೀತಿಯಾಗಿ ಸ್ವಂತ ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಒಂದು ಬೇಸಿಕ್ ಆಗಿರುವಂತಹ ಒಂದು ರಿಸ್ಯೂಮ್ ಅನ್ನ ಪ್ರೊಫೆಷನಲ್ ಆಗಿ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡೋದು ವಿಡಿಯೋ ನೋಡ್ತಾ ಇದ್ದೀರಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡೋತಾ ಇತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಓಕೆ, ಮೊದಲಿಗೆ ಏನ್ ಮಾಡಬೇಕಾಗಿದೆ, ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಮೈಕ್ರೋಸಾಫ್ಟ್ ವರ್ಡ್ ಒಂದು ಸಾಫ್ಟ್ವೇರ್ ಅನ್ನು ನೀವು ಓಪನ್ ಮಾಡ್ಕೋಬೇಕು. ಅವಾಗ ನಾನು ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋತಾ ಇದೀನಿ. ಆಲ್ ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ. ಮಾಡಿದ ನಂತರ ನಿಮ್ಮ ಕಂಪ್ಯೂಟರ್ ಒಳಗಿರುವಂತಹ ಮೈಕ್ರೋಸಾಫ್ಟ್ ವರ್ಡ್ ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ನೀವೇನ್ ಮಾಡಬೇಕು, ಓಪನ್ ಮಾಡ್ಕೋಬೇಕು. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ನಿಮ್ ಕಡೆ ಯಾವ ವರ್ಷನ್ ಇದೆ ಆ ಒಂದು ವರ್ಷನ್ ಓಪನ್ ಮಾಡ್ಕೋರಿ, ನಡೆಯುತ್ತೆ. ಓಕೆ, ನಾನು ಇದರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದೀನಿ. ಸಂಪೂರ್ಣವಾಗಿ ಏನಾಗುತ್ತೆ, ನಮ್ಮ ಕಂಪ್ಯೂಟರ್ ಒಳಗಡೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನುವಂತ ಒಂದು ಸಾಫ್ಟ್ವೇರ್ ಏನಾಗುತ್ತೆ ಈಗ ಸಂಪೂರ್ಣವಾಗಿ ಓಪನ್ ಆಗ್ಲಿಕ್ಕೆ ಶುರುವಾಗ್ತದೆ. ಓಕೆ, ನೋಡಬಹುದು ಓಪನ್ ಆಗ್ತಾ ಇದೆ. ಓಕೆ, ನೋಡಬಹುದು ಸಂಪೂರ್ಣವಾಗಿ ನಮಗೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನುವಂತ ಒಂದು ಸಾಫ್ಟ್ವೇರ್ ಸಂಪೂರ್ಣವಾಗಿ ಓಪನ್ ಆಗಿದೆ. ಇದರ ಒಳಗೆ ನಾವು ಏನ್ ಮಾಡಬೇಕಾಗಿದೆ, ರಿಸ್ಯೂಮ್ ಅನ್ನ ರೆಡಿ ಮಾಡಬೇಕಾಗಿರುವಂತದ್ದು. ಇಲ್ಲಿ ರೀಸೆಂಟ್ ಆಗಿ ಕೆಲಸ ಮಾಡಿರುವಂತದ್ದು ಇರುತ್ತೆ. ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ಎಲ್ಲರ ಕಂಪ್ಯೂಟರ್ ಒಳಗೂ ಕೂಡ ಇದೇ ರೀತಿ ಆಗಿರುವಂತಹ ಒಂದು ಮೆನು ಕೂಡ ನಿಮಗೆ ಅಂದ್ರೆ ಒಂದು ಪೇಜ್ ಕೂಡ ಕಾಣಿಸ್ತಾ ಇರುತ್ತೆ. ಇದರಲ್ಲಿ ಮೊದಲಿಗೆ ನಾವು ಒಂದು ರಿಸ್ಯೂಮ್ ಅನ್ನ ಮಾಡ್ಕೋಬೇಕಾಗಿತ್ತು ಅಂದ್ರೆ ಫಸ್ಟ್ ಒಂದು ಪೇಜ್ ಅನ್ನ ತಗೋಬೇಕು. ಪೇಜ್ ಲೇಔಟ್ ಒಳಗೆ ಹೋಗಬೇಕು, ಹೋದ ನಂತರ ಸೈಜ್ ಒಳಗೆ ಹೋಗಬೇಕು. ಸೈಜ್ ಒಳಗೆ ಹೋದ ನಂತರ A4 ಸೈಜ್ ಅನ್ನ ನೀವೇನ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಮಾಡಿದ ನಂತರ ಹೆಡ್ಲೈನ್ ಒಳಗೆ ಏನ್ ಬರಿಬೇಕಾಗಿದೆ ಅನ್ನೋದನ್ನ ಮೊದಲಿಗೆ ಹೋಮ್ ಒಳಗೆ ಹೋಗಿ ಎಷ್ಟು ಅಕ್ಷರ ಸೈಜ್ ನಮಗೆ ದೊಡ್ಡದು ಬೇಕೋ ಆ ಒಂದು ಸೈಜ್ ಅನ್ನ ದೊಡ್ಡದಾಗಿ ಮಾಡ್ಕೊಂಡು ಈಗ ಏನ್ ಮಾಡಬಹುದು, ರಿಸ್ಯೂಮ್ ಅಂತ RESUME ರಿಸ್ಯೂಮ್ ಅಂತ ಟೈಪ್ ಮಾಡ್ಕೋಬಹುದು. ಮಾಡಿದ ನಂತರ ಇದು ಸೆಂಟರ್ ಒಳಗೆ ಬರಬೇಕು ಸರ್ ಅಂದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಸೆಂಟರ್ ಅಲೈನ್ಮೆಂಟ್ ಅಂತ ಇರುತ್ತೆ, ಮಾಡ್ಕೋಬಹುದು. ಇನ್ನು ಸ್ವಲ್ಪ ದೊಡ್ಡದು ಬೇಕಾಗಿದೆ ಸರ್ ಅಂದ್ರೆ ಮೌಸ್ ಇಂದ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡಬೇಕು, ಈ ಒಂದು ಅಕ್ಷರ ಸೈಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಒಂದು ರಿಸ್ಯೂಮ್ ಅನ್ನ ನೀವೇನ್ ಮಾಡಬಹುದು ಅಲ್ಲಿ ಬರಿಬಹುದು, ಅಂದ್ರೆ ಸೈಜ್ ದೊಡ್ಡ ಮಾಡ್ಕೋಬಹುದು. ಸ್ವಲ್ಪ ಬೋಲ್ಡ್ ಆಗ್ಬೇಕು ಸರ್ ಅಂದ್ರೆ ಬಿ ಮೇಲೆ ಕ್ಲಿಕ್ ಮಾಡ್ರಿ, ಇನ್ನು ಸ್ವಲ್ಪ ದಪ್ಪ ಆಗ್ಬಿಡತ್ತೆ ನೋಡಬಹುದು. ಓಕೆನಾ, ಆದ ನಂತರ ಈಗೇನ್ ಮಾಡ್ಬೇಕಾಗಿದೆ, ಕೆಳಗಡೆ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ಹಾಕೋಬೇಕಾಗಿದೆ. ನಿಮ್ಮ ಒಂದು ಮಾಹಿತಿಯನ್ನ ಇಲ್ಲಿ ಹಾಕೋಬೇಕಾಗಿದೆ. ಎಂಟರ್ ಮಾಡ್ಕೊಳ್ಳೋಣ. ಸೆಂಟರ್ ಅಲೈನ್ಮೆಂಟ್ ಆಗಿರುತ್ತೆ. ಅವಾಗ ನೀವು ಏನ್ ಮಾಡಬೇಕು, ಇಲ್ಲಿಂದ ಲೆಫ್ಟ್ ಅಲೈನ್ಮೆಂಟ್ ಗೆ ಹೋಗಿ ಇಲ್ಲಿ ಏನ್ ಮಾಡಬೇಕು, ಫಾಂಟ್ ಸೈಜ್ ಅನ್ನ ಸ್ವಲ್ಪ ಕಡಿಮೆ ಇಟ್ಕೋಬೇಕೀಗ. ಅವಾಗ ನಾನು 16 ಇಟ್ಕೋತಾ ಇದೀನಿ. ಇಟ್ಟು ನೀವೇನ್ ಮಾಡ್ಬೇಕೀಗ ಬರಿಬೇಕಾಗತ್ತೆ. ಇಲ್ಲಿಂದ ಪರ್ಸನಲ್ ಅಂತ ಸಂಪೂರ್ಣವಾಗಿ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಬರೆಯೋಣ. ಓಕೆನಾ, ಓಕೆ, ಪರ್ಸನಲ್ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಬರ್ತಿದ್ದೇನೆ. ಅದರ ಕೆಳಗಡೆ ಎಂಟರ್ ಮಾಡ್ಕೊಳ್ಳೋಣ. ಎಂಟರ್ ಮಾಡಿದ ನಂತರ ಇಲ್ಲಿ ಏನ್ ಮಾಡಬೇಕಾಗಿದೆ, ಒಂದು ಕಾಲಮ್ ಅನ್ನ 3 ಕಾಲಮ್ಗಳನ್ನ ಹಾಕಿ ಆ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಹಾಕೋಣ. ಅವಾಗ ಏನ್ ಮಾಡಬೇಕು, ಇನ್ಸರ್ಟ್ ಒಳಗೆ ಹೋಗಿ ನಾವು ಟೇಬಲ್ಸ್ ಮೇಲೆ ಕ್ಲಿಕ್ ಮಾಡಿ 1 2 3 ಮತ್ತೆ ಕೆಳಗಡೆ ಒಂದು 4 ಒಂದು ಕಾಲಮ್ಸ್ ಗಳನ್ನ ಅಥವಾ ಟೇಬಲ್ಸ್ ಗಳನ್ನ ನಾನು ತಗೊಂಡ್ಬಿಡ್ತೀನಿ. ಈ ರೀತಿಯಾಗಿ ಕಾಲಮ್ಸ್ ಮತ್ತೆ ಟೇಬಲ್ಸ್ ಅನ್ನ ತಗೊಂಡಿದ್ದೀನಿ. ಓಕೆನಾ, ಇಷ್ಟೆಲ್ಲ ಆದ ನಂತರ ಈಗೇನ್ ಮಾಡಬೇಕಾಗಿದೆ, ಮೊದಲನೇ ಕಾಲಮ್ ಅಲ್ಲಿ NAME ನೇಮ್ ಅನ್ನ ಬರಿಬೇಕಾಗಿದೆ. ಓಕೆನಾ, ಇಲ್ಲಿ NAME ನೇಮ್ ಅನ್ನ ಬರಿಬೇಕಾಗಿದೆ. ಅದಾದ ನಂತರ ಸೆಕೆಂಡ್ ಕಾಲಮ್ ಒಳಗಡೆ ಇಲ್ಲಿಂದ ಅಡ್ರೆಸ್ ADDRESS ಅಡ್ರೆಸ್ ಅನ್ನ ಬರಿಬೇಕಾಗಿರುವಂತದ್ದು. ಮುಂದ್ಗಡೆ ಈ ರೀತಿಯಾಗಿ ಡಿಸೈನ್ಸ್ ಕೂಡ ಕೊಡಬಹುದು, ನೀವು ಅಂದ್ರೆ ಈ ರೀತಿಯಾಗಿರುವಂತಹ ಸಿಂಬಲ್ಸ್ ಕೊಡಬಹುದು, ಚೆನ್ನಾಗಿರುತ್ತೆ. ಅದಾದ ನಂತರ ಇಮೇಲ್ ID. ಓಕೆನಾ, ಇಮೇಲ್ ಐಡಿನೂ ಕೂಡ ನೀವು ಕೊಡಬೇಕಾಗುತ್ತೆ. ಇಮೇಲ್ ID ಅಂತ ಕೊಟ್ಟು ಈ ರೀತಿಯಾಗಿ ಕೂಡ ನೀವು ಕೊಡಬಹುದು. ಓಕೆ, ಸಿಂಬಲ್ ಕೊಡಬಹುದು. ಇಮೇಲ್ ID ಆದ ನಂತರ ಮತ್ತೇನು ಕೊಡಬೇಕಾಗಿದೆಪ್ಪ ಅಂದ್ರೆ ಮೊಬೈಲ್ ನಂಬರ್ MOBILE ಮೊಬೈಲ್ ನಂಬರ್ ಅನ್ನ ಕೂಡ ನೀವು NUMBER ನಂಬರ್ ಅನ್ನು ಹಾಕೋಬಹುದು. ಓಕೆ, ಮೊಬೈಲ್ ನಂಬರ್ ಹಾಕಿದ ನಂತರ ಕೆಳಗಡೆ ಒಂದು ಮ್ಯಾರಿಟಲ್ ಸ್ಟೇಟಸ್ ಕೂಡ ಕೊಡಬೇಕಾಗಿರುವಂತದ್ದು. ಅವಾಗ ಏನ್ ಮಾಡ್ಬೇಕಪ್ಪ, ಇನ್ನೊಂದು ನನಗೆ ಈ ರೀತಿಯಾಗಿ ಟೇಬಲ್ಸ್ ಬೇಕು ಅಂದ್ರೆ ಲೇಔಟ್ ಒಳಗೆ ಹೋಗ್ಬೇಕು. ಅವಾಗ ನಿಮ್ಗೆ ಎಷ್ಟು ಟೇಬಲ್ಸ್ ಬೇಕೋ ಅಷ್ಟು ಟೇಬಲ್ಸ್ ಅನ್ನ ನೀವು ಏನ್ ಮಾಡ್ಬೋದು, ಇಲ್ಲಿಂದ ಸಂಪೂರ್ಣವಾಗಿ ಇಲ್ಲಿಂದ ಆಡ್ ಮಾಡ್ತಾ ಹೋದ್ರೆ ಬರುತ್ತೆ. ಇಲ್ಲ ಸರ್ ಬೇಕಾಗಿಲ್ಲ ಅಂದ್ರೆ ಕಂಟ್ರೋಲ್ Z ಮಾಡ್ಕೊಳ್ಳಿ. ಒಂದೇ ಬೇಕು ಅಂದ್ರೆ ಒಂದೇ ಇಟ್ಕೋಬಹುದು. ಇದರ ಒಳಗೆ ನೀವೇನ್ ಮಾಡ್ಬೋದು, ಒಂದು ಏನ್ ಮಾಡ್ಬೋದು ಅಂದ್ರೆ ಒಂದು ಮ್ಯಾರಿಟಲ್ ಸ್ಟೇಟಸ್ ಕೂಡ ಹಾಕೋಬಹುದು. MAR. ಓಕೆ, ಸಂಪೂರ್ಣವಾಗಿ ಬರ್ತಿದ್ದೀವಿ.
ಓಕೆ, ಸಂಪೂರ್ಣವಾಗಿ ಮೆರಿಟಿಯಲ್ ಸ್ಟೇಟಸ್ ಬರ್ದ ನಂತರ ಕೆಳಗಡೆ ಸ್ವಲ್ಪ ಗ್ರೀನ್ ಲೈನ್ ಬರ್ತಾ ಇದೆ. ಅವಾಗ ನೀವೇನ್ ಮಾಡಬೇಕು, ಅದರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಡು ಏನು ಹೇಳ್ಕೊಡುತ್ತೆ ಅವಾಗ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರಾಮರ್ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದ್ರೆ ಸಂಪೂರ್ಣವಾಗಿ ಕರೆಕ್ಷನ್ ಆಗಿಬಿಡುತ್ತೆ. ಓಕೆ, ಮೆರಿಟಿಯಲ್ ಸ್ಟೇಟಸ್ ಬರ್ದ ನಂತರ ಈ ಒಂದು ಕಾಲಮ್ಗಳನ್ನು ಕೂಡ ನಾವು ಫುಲ್ ಮಾಡಬೇಕಾಗಿರುವಂಥದ್ದು. ಹೆಸರು ಕೂಡ ನಾವು ಸಂಪೂರ್ಣವಾಗಿ ಬರಿಬೇಕಾಗತ್ತೆ. ಓಕೆ, GURU ಗುರು, KUMAR ಕುಮಾರ್ ಅಂತ ನಾನು ಸಂಪೂರ್ಣವಾಗಿ ಬರಿತಾ ಇದ್ದೀನಿ. ಅದಾದ ನಂತರ ಅಡ್ರೆಸ್ ಕೂಡ ನಾವು ಸಂಪೂರ್ಣವಾಗಿ ಬರಿಬೇಕಾಗಿರುವಂಥದ್ದು. ಓಕೆನಾ, ಮೊಬೈಲ್ ನಂಬರ್ ಹಾಕಿದ ನಂತರ ಮ್ಯಾರಿಟಲ್ ಸ್ಟೇಟಸ್ ಕೂಡ ಹಾಕಬೇಕಾಗಿದೆ. ಮದುವೆ ಆಗಿತ್ತು ಅಂದ್ರೆ ಆಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಬೇಕು. ಇಲ್ಲ ಸರ್ ಹುಡುಕ್ತಾ ಇದೀನಿ, ನೌಕರಿ ಇಲ್ಲ ಸಂಬಂಧ ಹೆಣ್ಣು ಕೊಡಲಾಗಿದೆ ಅಂದ್ರೆ ಅಲ್ಲೇನು ಬರಿಬಾರ್ದು, ಆಗಿಲ್ಲ ಅಂತ ಹೇಳ್ಬೇಡ್ರಿ. ಓಕೆ, SINGA ಸಿಂಗಲ್ ಅಂತ ಇಷ್ಟ ಹಾಕೊಂಡ್ಬಿಡೋದು. ಹಾಕಿದ ನಂತರ ಇಲ್ಲಿ ನಿಮ್ಮೊಂದು ಪಾಸ್ಪೋರ್ಟ್ ಸೈಜಿನ ಫೋಟೋ, ನಿಮ್ಮ ಭಾವಚಿತ್ರ ನೀವು ಹೆಂಗಿದ್ದೀರನೋ ತೋರಿಸ್ಬೇಕಿಲ್ಲ ಕಂಪ್ನಿಗೆ. ಅವಾಗ ಏನು ಮಾಡಬೇಕು, ಇದಕ್ಕೆ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿಂದ ಮರ್ಜ್ ಸೆಲ್ ಅಂತ ಕ್ಲಿಕ್ ಮಾಡಿದರೆ ಸಂಪೂರ್ಣವಾಗಿ ಮರ್ಜ್ ಆಗುತ್ತೆ. ಇದರ ಒಳಗೆ ನೀವೇನು ಮಾಡಬೇಕು, ಇದನ್ನು ಸ್ವಲ್ಪ ಈ ರೀತಿಯಾಗಿ ತಗೊಳ್ಳೋಣ. ಇದರ ಒಳಗೆ ಫೋಟೋ ಹಾಕೋಬೇಕಾಗಿದೆ. ಅವಾಗ ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಮಾಡಿದ ನಂತರ ನಿಮ್ಮ ಒಂದು ಭಾವಚಿತ್ರ ಎಲ್ಲಿ ಒಂದು ಡೆಸ್ಕ್ಟಾಪ್ ಮೇಲೆ ಇಟ್ಟಿರುವಂತಹ ಒಂದು ಫೋಟೋವನ್ನು ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ಹಾಕಬೇಕಾಗಿರುವಂಥದ್ದು. ಇನ್ಸರ್ಟ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆಗಿ ಒಂದು ಫೋಟೋ ಬರುತ್ತೆ. ಬಂದ ತಕ್ಷಣ ನೀವೇನು ಮಾಡಬೇಕು, ಇಲ್ಲಿಂದ ಒಂದು ಟೆಕ್ಸ್ಟ್ ವಾರ್ಪಿಂಗ್ ಅಂತ ಕಾಣಿಸುತ್ತೆ ಫಾರ್ಮೆಟ್ ಅಲ್ಲಿ. ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊಂಬಿಡಿ, ಫ್ರೀ ಆಗುತ್ತೆ ಅದು. ಓಕೆನಾ, ಆವಾಗ ಫ್ರೀ ಆಗಿರುತ್ತೆ. ಇದನ್ನೇನು ಮಾಡಬೇಕು, ಕ್ರಾಪ್ ಮಾಡ್ಕೋಬೇಕು. ಮೊದಲಿಗೆ ಇದನ್ನ ಸ್ವಲ್ಪ ಕೆಳಗಡೆ ತಗೊಳ್ಳೋಣ. ಇಲ್ಲಿಂದ ಕ್ರಾಪ್ ಅನ್ನುವಂಥದ್ದು ಕಾಣಿಸುತ್ತೆ. ಅವಾಗ ನಮ್ಗೆ ಫೋಟೋ ಎಷ್ಟು ಬೇಕೋ ಅಷ್ಟೇ ಕ್ರಾಪ್ ಮಾಡ್ಕೊಂಡ್ರೆ ಸಾಕು. ಓಕೆ, ಈಗ ಇದನ್ನ ಒಂದು ಕಾರ್ನರ್ ಹಿಡಿದು ನೀವೇನು ಮಾಡ್ಬೋದು, ಸಣ್ಣದಾಗಿ ನಮಗೆ ಈ ಒಂದು ಬಾಕ್ಸ್ ಒಳಗಡೆ ಈ ಒಂದು ಫೋಟೋ ಏನಾಗಬೇಕಾಗಿದೆ ಇಟ್ಕೋಬೇಕಾಗಿರುವಂಥದ್ದು. ಓಕೆನಾ, ಕೆಳಗಡೆ ಕೂಡ ಕ್ರಾಪ್ ಮೇಲೆ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಕಂಟ್ರೋಲ್ ಜಡ್ಜ್ ಈ ಬ್ಲ್ಯಾಕ್ ಲೈನ್ ಅಷ್ಟೇ ಹಿಡಿದು ಕ್ರಾಪ್ ಮಾಡ್ಕೋಬೇಕು. ಈ ರೀತಿಯಾಗಿ ಕೂಡ ನೀವೇನು ಮಾಡ್ಬೋದು, ಒಂದು ಕ್ರಾಪ್ ಮಾಡ್ಕೊಂಡು ಒಂದು ಫೋಟೋ ಕೂಡ ಸಂಪೂರ್ಣವಾಗಿ ಇಟ್ಕೋಬಹುದು. ಇಟ್ಟಾದ್ಮೇಲೆ ಮತ್ತೆ ಇದು ಕಂಪ್ಲೀಟ್ ಆಗಿ ರಿಸ್ಯೂಮ್ ಅನ್ನ ಪರ್ಸನಲ್ ಡೀಟೇಲ್ಸ್ ಅನ್ನ ಹಾಕಿದೀವಿ. ಈಗ ಎಜುಕೇಶನ್ ಡೀಟೇಲ್ಸ್ ಹಾಕಬೇಕಾಗಿದೆ. ಅವಾಗ ಎಂಟರ್ ಮಾಡ್ಕೊಂಡು ಎಜುಕೇಶನ್ ಡೀಟೇಲ್ಸ್ ಕೂಡ ನಾವು ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗಿರುವಂಥದ್ದು. ಅವಾಗ ನಾನು ಸಂಪೂರ್ಣವಾಗಿ ಟೈಪ್ ಮಾಡ್ಕೋತಾ ಇದ್ದೀನಿ. ಓಕೆ, ಎಜುಕೇಶನ್ ಅಂಡ್ ಕ್ವಾಲಿಫಿಕೇಶನ್ ಸಂಪೂರ್ಣವಾಗಿ ಟೈಪ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಕೂಡ ನಾವು ಕಾಲಮ್ಸ್ ಗಳನ್ನ ಹಾಕಬೇಕಾಗುತ್ತೆ. ಯಾವ ರೀತಿಯಾಗಿ ಕಾಲಮ್ಸ್ ಬೇಕು ನಮಗೆ ಅಂದ್ರೆ ನಾವು ಏನ್ ಮಾಡಬೇಕಾಗುತ್ತೆ, ಅಲ್ಲಿ ಸೀರಿಯಲ್ ನಂಬರ್, ಡಿಗ್ರಿ ಮತ್ತೆ ವರ್ಷ, ಬೋರ್ಡ್ ಮತ್ತೆ ಪರ್ಸೆಂಟೇಜ್ ಕೂಡ ಹಾಕಬೇಕಾಗಿರುವಂಥದ್ದು. ಅದನ್ನು ಕೂಡ ಹಾಕಬೇಕಾಗಿತ್ತು ಅಂದ್ರೆ ಅವಾಗ ನಾವು ಏನ್ ಮಾಡಬೇಕು, ಇನ್ಸರ್ಟ್ ಒಳಗೆ ಹೋಗಿ ಟೇಬಲ್ಸ್ ಒಳಗೆ ಹೋಗೋಣ. ಎಷ್ಟು ಕಾಲಮ್ ಬೇಕಾಗುತ್ತೆ ನಮಗೆ, 5 ಕಾಲಮ್ಸ್ ಗಳನ್ನ ತಗೋತಾ ಇದ್ದೀನಿ. 1 2 3 4 5 ಕಾಲಮ್ಸ್ ಗಳನ್ನ ತಗೋತಾ ಇದ್ದೀನಿ. ಕೆಳಗಡೆ ಎಷ್ಟು ಬೇಕಪ್ಪ ಅಂತ ನೀವು ನೋಡಬಹುದು. 3 ಕಾಲಮ್ಸ್ ಗಳನ್ನ ಹಾಕುತ್ತಾ ಇದ್ದೀನಿ ಸಂಪೂರ್ಣವಾಗಿ. ಅವಾಗ ಇಲ್ಲಿಂದ ಸಂಪೂರ್ಣವಾಗಿ ಬರೆಯೋಣ. SR ನಂಬರ್ ಅಂತ ಸಂಪೂರ್ಣವಾಗಿ ಬರ್ಕೊಳ್ಳೋಣ. ಸೀರಿಯಲ್ ನಂಬರ್ ಅಂತ ಬರೀಬೇಕು. ಓಕೆ, ಸೀರಿಯಲ್ ನಂಬರ್ ಬರೀತಿದ್ದಂಗೆ ನೀವೇನ್ ಮಾಡಬೇಕಾಗುತ್ತೆ, ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳಿ. ಅವಾಗ ಸೀರಿಯಲ್ ನಂಬರ್ ಬರ್ದಾದ್ಮೇಲೆ ನೀವೇನ್ ಮಾಡಬೇಕಾಗುತ್ತೆ, ಇಲ್ಲಿಂದ ಮುಂದೆ ಡಿಗ್ರಿ ಕೂಡ ನಾವು ಹಾಕಬೇಕಾಗಿರುವಂಥದ್ದು. DEGR ಡಿಗ್ರಿ ಅಂತ ಹಾಕೊಳ್ಳೋಣ. ಅದಾದ ನಂತರ ಡಿಗ್ರಿ ವರ್ಷ, ಯಾವ ವರ್ಷ ಪಾಸ್ ಆಗಿದ್ರಿ ಅವಾಗ ಅದನ್ನು ಕೂಡ YEAR ಇಯರ್ ಕೂಡ ಹಾಕೊಳ್ಳೋಣ. ಟ್ಯಾಬ್ ಫ್ರೆಶ್ ಮಾಡ್ತಿದ್ರೆ ಬೋರ್ಡ್, ಯಾವ ಬೋರ್ಡ್ ಇಂದ ಅಂದ್ರೆ ಯೂನಿವರ್ಸಿಟಿ BOARD ಬೋರ್ಡ್ ಕೂಡ ಹಾಕೋಬೇಕಾಗತ್ತೆ. ಓಕೆನಾ, ಟ್ಯಾಬ್ ಮಾಡ್ತಿದ್ದಂಗೆ ಮುಂದೆ ಪರ್ಸೆಂಟೇಜ್ ಎಷ್ಟು ತಗೊಂಡಿದ್ರಿ ಅದನ್ನು ಕೂಡ ನೀವೇನ್ ಮಾಡಬೇಕು, PERCENTAGE ಪರ್ಸೆಂಟೇಜ್ ಕೂಡ ನೀವು ಸಂಪೂರ್ಣವಾಗಿ ಪರ್ಸೆಂಟೇಜ್ ಕೂಡ ಸಂಪೂರ್ಣವಾಗಿ ಹಾಕೋಬಹುದು. ಹಾಕಿದ ನಂತರ ಈ ಕಂಪ್ಲೀಟ್ ಆಗಿ ಸೀರಿಯಲ್ ನಂಬರ್ 1 ಬರಿಬೇಕಾಗಿದೆ, ಸೀರಿಯಲ್ ನಂಬರ್ 2 ಬರಿಬೇಕಾಗಿದೆ. ಇಲ್ಲಿಂದ ಇನ್ನೊಂದು ನನ್ನ ಟೇಬಲ್ಸ್ ಬೇಕು ಅಂದ್ರೆ ಲೇಔಟ್ ಒಳಗೆ ಹೋಗಿ ನೀವು ಬಿಲೋ ಅಂತ ನೀವು ಕ್ಲಿಕ್ ಮಾಡಬಹುದು. ಅಂದ್ರೆ 4ನೇ ಟೇಬಲ್ 3ನೇ ಟೇಬಲ್ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ತಗೋಬಹುದು. ಅದಾದ ನಂತರ ಡಿಗ್ರಿ ಬಂದ್ಬಿಟ್ಟು ಇಲ್ಲಿಂದ ಫಸ್ಟ್ ಮೊದಲಿಗೆ 10th ಅಂತ ಸಂಪೂರ್ಣವಾಗಿ ಮಾಡ್ಕೋತಾ ಇದ್ದೀನಿ. ಮಾಡಿದ ನಂತರ ಇಲ್ಲಿಂದ 12th ಅಂತಾನು ಕೂಡ ಸಂಪೂರ್ಣವಾಗಿ ಮಾಡ್ಕೋತಾ ಇದ್ದೀನಿ. ಎಷ್ಟು ಕಲ್ತೀವಿ ಅಷ್ಟು ಹಾಕೋಬೇಕಾಗಿದೆ. ಇಲ್ಲಿಂದ ಅದಾದ್ಮೇಲೆ BA ಕಲ್ತಿರುವಂಥದ್ದು ಕೂಡ ನಾನಿಲ್ಲಿ ಮೆನ್ಷನ್ ಮಾಡ್ಕೋತಾ ಇದ್ದೀನಿ. ಓಕೆನಾ, ಮಾಡಿದ ನಂತರ ಇಲ್ಲಿಂದ ವರ್ಷ ಕೂಡ ಹಾಕೋಬೇಕು. ಯಾವ ವರ್ಷ ಪಾಸ್ ಆಗಿದ್ರಿ, 2012 ಪಾಸ್ ಆಗಿದೆ. ಅದಾದ ನಂತರ 12ನೇ ತರಗತಿ ಯಾವಾಗ ಪಾಸ್ ಆಗಿದ್ರಿ, 2014ರಲ್ಲಿ, 2014. ಓಕೆನಾ, ಇಲ್ಲಿಂದ 2014ರಲ್ಲಿ. ಮತ್ತೆ BA ಯಾವಾಗ ಪಾಸ್ ಆಗಿದ್ರಿ, 2017. ಇಷ್ಟನ್ನು ಹಾಕೋಬೇಕು. ಓಕೆ, ಸಂಪೂರ್ಣವಾಗಿ ನಾವೇನ್ ಮಾಡಿದೀವಿ, ವರ್ಷವನ್ನ ಸಂಪೂರ್ಣವಾಗಿ ಟೈಪ್ ಮಾಡಿದ ನಂತರ ಈಗೇನ್ ಮಾಡಬೇಕಾಗಿರುವಂತದ್ದು, ಬೋರ್ಡ್ ಅನ್ನ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಅಂದ್ರೆ 10ನೇ ತರಗತಿ ಯಾವ ಒಂದು ಬೋರ್ಡ್ ಅಂದ್ರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಿನ ಮೇಲ್ಗಡೆ ಆ ಒಂದು ಬೋರ್ಡಿನ ಹೆಸರು ಇರುತ್ತೆ. ಆ ಒಂದು ಬೋರ್ಡಿನ ಹೆಸರು ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗಿರುವಂತದ್ದು. ಯಾವ ಒಂದು ಬೋರ್ಡ್ ಇಂದ ಪಾಸ್ ಆಗಿದ್ದೀರಾ ಅಂದ್ರೆ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರುತ್ತೆ, SSLC ಇದು. ಅದನ್ನ ಅಂದ್ರೆ ನೀವು ಕರ್ನಾಟಕದಲ್ಲಿ ಕಲ್ತಿದ್ರೆ ಈ ಒಂದು ಬೋರ್ಡ್ ಅನ್ನ ನೀವು ಹಾಕೋಬೇಕಾಗುತ್ತೆ. ಅದಾದ ನಂತರ 12ನೇ ತರಗತಿ ಯಾವ ಒಂದು ಬೋರ್ಡ್ ಅಲ್ಲಿ ಕಲ್ತಿದ್ದೀರಾ ಅಂತ ಕೇಳುತ್ತೆ. ಅದನ್ನು ಕೂಡ ನೀವೇನ್ ಮಾಡಬಹುದು, ಡಿಫಾರ್ಮ್
ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಶನ್ ಕರ್ನಾಟಕ ಬೋರ್ಡ್ ಅಂತ ಕೂಡ ನೀವು ಸಂಪೂರ್ಣವಾಗಿ ಹಾಕೋಬಹುದು. ಅದಾದ ನಂತರ BA ಯಾವ ಯೂನಿವರ್ಸಿಟಿಯಿಂದ ಕಲ್ತಿದ್ದೀರಾ ಅಂತ ಕೇಳುತ್ತೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ಅವಾಗ RCUB ಅಂತ ಕೂಡ ನೀವು ಹಾಕೋಬಹುದು. ಶಾರ್ಟ್ ಕಟ್ ಆಗಿನೂ ಕೂಡ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ, ಶಾರ್ಟ್ ಕಟ್ ಆಗಿ ಕೂಡ ಹಾಕಬಹುದು. ಅದಾದ ನಂತರ ಇಲ್ಲಿಂದ ಪರ್ಸೆಂಟೇಜ್ ಅನ್ನ ನಾವು ಹಾಕಬೇಕಾಗಿರುವಂತದ್ದು. ಓಕೆನಾ, ಪರ್ಸೆಂಟೇಜ್ ಇಲ್ಲಿಂದ 80% ನಾವು ಮಾಡಿರೋದ್ರಿಂದ ಇಲ್ಲಿಂದ 80% ಹಾಕೊಳ್ಳೋಣ. ಅದಾದ ನಂತರ 12ನೇ ತರಗತಿಗೆ 75% ಅನ್ನು ಹಾಕುತ್ತಾ ಇದೀನಿ. ಅದಾದ ನಂತರ BA ಗೆ ಎಷ್ಟು ಪರ್ಸೆಂಟೇಜ್, 65% ಅನ್ನ ಈ ರೀತಿಯಾಗಿ ಹಾಕುತ್ತಾ ಇದೀನಿ. ಈ ರೀತಿಯಾಗಿ ಒಂದು ಎಜುಕೇಶನ್ ಅನ್ನ ನಾವು ಏನ್ ಮಾಡ್ತಾ ಇದೀನಿ, ಒಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಹಾಕೊಂಡಿದ್ದೇನೆ. ಹಾಕಿದ ನಂತರ ಇವೆಲ್ಲವನ್ನು ಕೂಡ ಸರಿಯಾಗಿ ಕರೆಕ್ಟ್ ಆಗಿ ಬರಬೇಕು ಸರ್ ಅಂದ್ರೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಂಟರ್ ಒಳಗೆ ಬರಬೇಕು ಅಂದ್ರೆ ಇದನ್ನ ಲೇಔಟ್ ಒಳಗೆ ಹೋಗಿ ಸೆಂಟರ್ ಅಲೈನ್ಮೆಂಟ್ ಅನ್ನ ನೀವು ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಈ ರೀತಿಯಾಗಿ ಸೆಂಟರ್ ಬರುತ್ತೆ. ಇದು SR ನಂಬರ್ ಅನ್ನೋದನ್ನ ಸ್ವಲ್ಪ ಈ ಕಡೆ ಸರಿಸ್ಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಸ್ವಲ್ಪ ಡಿಗ್ರಿ ಅನ್ನೋದು ಕೂಡ ನಾವು ಸ್ವಲ್ಪ ಈ ರೀತಿಯಾಗಿ ಸರಿಸ್ಕೋಬಹುದು, ಎಷ್ಟು ಬೇಕಷ್ಟನ್ನೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅದಾದ ನಂತರ ವರ್ಷ ಅನ್ನೋದನ್ನು ಕೂಡ ನಾವು ಏನ್ ಮಾಡೋಣ, ಈ ರೀತಿಯಾಗಿ ಸರಿಸ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿ ನಮ್ಗೆ ಏನಾಗುತ್ತೆ, ಈ ಒಂದು ಅಕ್ಷರಗಳಿಗೆ ಬರೀಲಿಕ್ಕೆ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ಕೂಡ ನಾವು ನೋಡಬಹುದು. ಓಕೆನಾ, ಈ ರೀತಿಯಾಗಿ ನಾನು ಏನ್ ಮಾಡಿದ್ದೀನಿ, ಸಂಪೂರ್ಣವಾಗಿ ಎಜುಕೇಶನ್ ಅಂಡ್ ಕ್ವಾಲಿಫಿಕೇಶನ್ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಹಾಕೊಂಡಿದ್ದೀನಿ. ಇದರ ಕೆಳಗಡೆ ಏನ್ ಮಾಡಬೇಕಾಗಿದೆ, ಇದರ ಕೆಳಗೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಹಾಕೋಬೇಕಾಗತ್ತೆ. ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ನೀವೇನ್ ಮಾಡ್ಬೇಕು, ಎಲ್ಲಾದ್ರೂ ಒಂದು ಕೆಲಸ ಮಾಡಿದ್ಯಾ ಅದಲ್ಲಿ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಹಾಕೋಬೇಕಾಗ್ತದೆ. ಓಕೆನಾ, ಸಂಪೂರ್ಣವಾಗಿ ಬರೀಲಿಕ್ಕೆ ಶುರು ಮಾಡ್ಬೇಕು. WORK ವರ್ಕ್ ಎಕ್ಸ್ಪೀರಿಯನ್ಸ್. ಓಕೆ, ವರ್ಕ್ ಎಕ್ಸ್ಪೀರಿಯನ್ಸ್ ಬರ್ದಾದ್ಮೇಲೆ ಕೆಳಗಡೆ ಯಾವ ವರ್ಕ್ ಅಂದ್ರೆ ಯಾವ ಕೆಲಸದಲ್ಲಿ ನೀವು ಕೆಲಸ ಮಾಡಿದೀರ ಅನ್ನೋದು ನಾವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಸಂಪೂರ್ಣವಾಗಿ ಮೆನ್ಷನ್ ಮಾಡಬೇಕಾಗಿರುವಂತದ್ದು. ಅಂದ್ರೆ ಯಾವ ಒಂದು ಇಲಾಖೆಯಲ್ಲಿ ಅಥವಾ ಒಂದು ಯಾವ ಕೆಟಗರಿಯಲ್ಲಿ ನೀವು ಕೆಲಸ ಮಾಡಿದೀರ ಅನ್ನೋ ಒಂದು ಡೀಟೇಲ್ಸ್ ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ. ಓಕೆ, ನಾನು ಸಂಪೂರ್ಣವಾಗಿ ಇಲ್ಲಿಂದ ಟೈಪ್ ಮಾಡ್ಕೋತಾ ಇದ್ದೇನೆ. ಓಕೆ, ನೋಡಬಹುದು ಸಂಪೂರ್ಣವಾಗಿ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಸಂಪೂರ್ಣವಾಗಿ ಹಾಕಿದೀವಿ. ಓಕೆ, ನೋಡಬಹುದು ಸಂಪೂರ್ಣವಾಗಿ ನಾವು ಏನ್ ಮಾಡಿದೀವಿ, ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಸಂಪೂರ್ಣವಾಗಿ ಹಾಕಿದೀವಿ. ಇಲ್ಲಿ ಸ್ವಲ್ಪ ಗ್ರೀನ್ ಲೈನ್ ಬರ್ತಾ ಇತ್ತು ಅಂದ್ರೆ ಸ್ವಲ್ಪ ಒಂದು ಗ್ರಾಮರ್ ಮಿಸ್ಟೇಕ್ ಆಗಿರ್ಬೋದು, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ಹೋಗ್ಬಿಡತ್ತೆ. ಅದಾದ ನಂತರ ಇಲ್ಲಿನೂ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಪ್ರಾಜೆಕ್ಟ್ ಆಗಿರ್ಬೋದು, ನೀವು ಯಾವ ಒಂದು ಎಲ್ಲಿ ಏನ್ ಕೆಲಸ ಮಾಡಿದ್ದೀರಿ ಅನ್ನುವಂತ ಡೀಟೇಲ್ಸ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಸಂಪೂರ್ಣವಾಗಿ ಕೊಡಬೇಕಾಗಿರುವಂತದ್ದು. ಇಲ್ಲಿಂದ ಟೈಟಲ್ ಬಂದ್ಬಿಟ್ಟು ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಜೂನಿಯರ್ ಇಂಜಿನಿಯರ್ ಅಂತ ಹಾಕಿರೋದು, ನೀವು ಏನಾಗಿ ಕೆಲಸ ಮಾಡಿದ್ದೀರಿ ಅದನ್ನ ನೀವು ಸಂಪೂರ್ಣವಾಗಿ ಹಾಕೋಬಹುದು. ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನೋದೇನಿದೆಯಲ್ಲ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ದೊಡ್ಡ ಮಾಡಿ ನಾವೇನ್ ಮಾಡ್ಬೋದು, ಹೈಲೈಟ್ ಮಾಡ್ಬೋದು. ಮತ್ತೆ ಇಲ್ಲಿಂದ ಕೆಳಗಡೆ ಇರುವಂತದನ್ನ ನಾವೇನ್ ಮಾಡ್ಬೇಕು, ಸೆಲೆಕ್ಷನ್ ಮಾಡ್ಕೊಂಡು ಬೋಲ್ಡ್ ಆಗಿದೆ ಅದನ್ನ ಬೋಲ್ಡ್ ತೆಗಿಯೋಣ, ಚೆನ್ನಾಗಿ ಕಾಣಿಸುತ್ತೆ. ಅದಾದ ನಂತರ ಒಳಗಡೆ ಇರುವಂತಹ ವಿಷಯನೂ ಕೂಡ ಬೋಲ್ಡ್ ಆಗಿರೋದ್ರಿಂದ ಅದಕ್ಕೆ ಹೈಲೈಟ್ ಮಾಡಬಾರ್ದು. ಮೇಲ್ಗಡೆ ವಿಷಯ ಮಾತ್ರ ಹೈಲೈಟ್ ಮಾಡಿ, ಒಳಗಡೆ ಇರುವಂತಹ ಒಂದು ಮಾಹಿತಿ ಏನಿದೆ ಅದು ಹೈಲೈಟ್ ಮಾಡಬಾರ್ದು. ಮತ್ತೆ ಇದನ್ನು ಕೂಡ ಅದೇ ರೀತಿಯಾಗಿ ಇದನ್ನು ಕೂಡ ನೀವು ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ಹೈಲೈಟ್ ಮಾಡಬಾರ್ದು. ಓಕೆ, ಇದನ್ನ ಹೈಲೈಟ್ ಇಲ್ಲಿ ಚೆನ್ನಾಗಿರುತ್ತೆ, ಇದು ಹೈಲೈಟ್ ಮಾಡಬಾರ್ದು. ಓಕೆನಾ, ಈ ರೀತಿಯಾಗಿ ನಾವು ಏನ್ ಮಾಡಿದೀವಿ, ಸಂಪೂರ್ಣವಾಗಿ ಮಾಡಿದ್ಮೇಲೆ ಕೆಳಗಡೆ ಏನ್ ಮಾಡ್ಬೇಕು, ಈಗ ಡಿಕ್ಲೇರೇಷನ್ ಅನ್ನ ಸಂಪೂರ್ಣವಾಗಿ ಕೊಡ್ಬೇಕಾಗತ್ತೆ. ಅಂದ್ರೆ ನಾನು ಕೊಟ್ಟಿರುವಂತ ಮಾಹಿತಿ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿದೆ, ಇದರಲ್ಲಿ ಯಾವುದೇ ರೀತಿಯಿಂದ ತಪ್ಪು ಮಾಹಿತಿಯನ್ನ ನಾನು ಕೊಟ್ಟಿಲ್ಲ ಅಂತೇಳಿ ನೀವೇನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಬರಿಬೇಕಾಗ್ತದೆ. ಓಕೆ, ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಸಂಪೂರ್ಣವಾಗಿ ನಾನು ಬರ್ದ್ಬಿಡ್ತೀನಿ. ಓಕೆ, ಈ ರೀತಿಯಾಗಿ ಬರ್ದು ಕೆಳಗಡೆ ಎಂಟರ್ ಮಾಡ್ಕೊಂಡು DAT ಡೇಟ್ ಅನ್ನ ಸಂಪೂರ್ಣವಾಗಿ ಹಾಕೋಬೇಕು. ಹಾಕಿದ ನಂತರ ಈ ಕಡೆ ಕೂಡ ನೀವೇನ್ ಮಾಡ್ಬೇಕು, ಸಿಗ್ನೇಚರ್ ಅನ್ನ ಸಂಪೂರ್ಣವಾಗಿ ಬರಿಬೇಕು. ಓಕೆ, ಅವಾಗ ನಾನು ಏನ್ ಮಾಡ್ತೀನಿ, ಈ ಕಡೆ ಸಿಗ್ನೇಚರ್ ಬರೆಯೋದ್ರಿಂದ ಟ್ಯಾಬ್ ಅನ್ನ ಪ್ರೆಸ್ ಮಾಡ್ಕೊಂಡು ಸ್ವಲ್ಪ ಮುಂದ್ಗಡೆ ತಗೊಂಡೋಗಿ Ctrl V ಅಂತ ಸಿಗ್ನೇಚರ್ ಅನ್ನ ಸಂಪೂರ್ಣವಾಗಿ ಬರಿಬಹುದು. ಇನ್ನು ಸ್ವಲ್ಪ ಎಂಟರ್ ಮಾಡ್ಕೊರಿ, ಕೆಳಗಡೆ ಪೇಜ್ ಹೋಗಿರುತ್ತೆ, ಇದನ್ನ ಸ್ವಲ್ಪ ಮೇಲ್ಗಡೆ ಬೇಕು, ಯಾಕಂದ್ರೆ ಸ್ವಲ್ಪ ಬಹಳ ಕೆಳಗಡೆ ಬಂದಿರೋದ್ರಿಂದ ನೆಕ್ಸ್ಟ್ ಪೇಜ್ ಹೋಗ್ತಾ ಇದೆ. ಒಂದೇ ಪೇಜ್ ಅಲ್ಲಿ ಬರಬೇಕಾಗಿರೋದ್ರಿಂದ ಈ ಒಂದು ಟ್ಯಾಬ್ ಅನ್ನ ಸ್ವಲ್ಪ ಮೇಲ್ಗಡೆ ತಗೊಳ್ಳಿ, ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಇವಾಗ ಕರೆಕ್ಟ್ ಆಗಿ ನಮ್ಮ ಒಂದು ರಿಸ್ಯೂಮ್ ಅನ್ನ ನಾವು ಏನ್ ಮಾಡಿದೀವಿ, ರೆಡಿ ಮಾಡ್ಕೊಂಡಿದೀವಿ. ಅಂದ್ರೆ ಇದು ಮಾರ್ಜಿನ್ ಸ್ವಲ್ಪ ಕೆಳಗಡೆ ತಗೊಳ್ಳುವಂತದ್ದು ಅಷ್ಟೇ, ಸ್ವಲ್ಪ ಕೆಳಗಡೆ ತಗೋಬಹುದು. ಡೇಟ್ ಕೂಡ ಹಾಕೋಬಹುದು. ಇಲ್ಲಿಂದ ಇಷ್ಟೇ ಇರಲಿ ಸರ್ ಅಂದ್ರೆ ಇಷ್ಟೇ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಬಿಟ್ಟು ಸಿಗ್ನೇಚರ್ ಕೂಡ ಮಾಡ್ಕೋಬಹುದು. ನೋಡಿ, ಸಂಪೂರ್ಣವಾಗಿ ಒಂದು ಬೇಸಿಕ್ ಆಗಿ ಒಂದು ರಿಸ್ಯೂಮ್ ಅನ್ನ ತಯಾರು ಮಾಡ್ಕೊಂಡಿದೀವಿ. ಅದಾದ ನಂತರ ಸರ್ ಇದರಲ್ಲಿ ಇರುವಂತಹ ಈ ಬಾಕ್ಸ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇದಕ್ಕೆ ಸ್ವಲ್ಪ ಹೈಲೈಟ್ ಕೊಡಿ, ಬೋಲ್ಡ್ ಮಾಡ್ಕೊಳ್ಳೋಣ. ಹೈಲೈಟ್ ಆಗಿದೆ, 16 ಇರೋದು 18 ಮಾಡ್ಕೊಳ್ಳೋಣ. ಇದಕ್ಕೆ ಎಷ್ಟು ಸೈಜ್ ಕೊಟ್ಟಿದ್ದೀವಿ ಅದಕ್ಕೆ ಅಷ್ಟೇ ಸೈಜ್ ಆಗಬೇಕು, 18. ಓಕೆ, ಇದಕ್ಕೂ ಕೂಡ ನಾವು ಎಷ್ಟು ಸೈಜ್ ಕೊಟ್ಟಿದ್ದೀವಿ 18 ಅಷ್ಟೇ ಆಗಬೇಕು. ಮೇಲ್ಗಡೆ ಕೂಡ ನಾವೇನ್ ಮಾಡಬೇಕು, ಸೇಮ್ ಸೈಜ್ 18 ಕೊಡಬೇಕು, ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಬಾರ್ದು. ಓಕೆನಾ, ಇಷ್ಟೆಲ್ಲ ಆದ ನಂತರ ನನ್ಗೆ ಏನ್ ಮಾಡ್ಬೇಕಾಗಿದೆ, ಈ ಒಂದು ಬಾಕ್ಸ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಸರ್, ಈ ಬಾಕ್ಸ್ ನನಗೆ ಬೇಕಾಗಿಲ್ಲ ಅಂದ್ರೆ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಓಕೆ, ಅವಾಗ ನೀವೇನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ಎಲ್ಲಿ ಹೋಗ್ಬೇಕು, ರೈಟ್ ಕ್ಲಿಕ್ ಮಾಡ್ಕೊಳ್ಳೋಣ, ಮೌಸ್ ಇಂದ ರೈಟ್ ಕ್ಲಿಕ್ ಮಾಡ್ಕೋಬೇಕು. ಅವಾಗ ಟೇಬಲ್ ಒಂದು ಎಲ್ಲಿ ಹೋಗ್ಬೇಕು, ಇಲ್ಲಿಂದ ಟೇಬಲ್ ಪರ್ಫಾರ್ಮೆನ್ಸ್ ಒಳಗೆ ಹೋಗ್ಬೇಕಾಗತ್ತೆ. ಇಲ್ಲಿಂದ ಹೋದ ನಂತರ ಇಲ್ಲಿಂದ ಬಾರ್ಡರ್ ಅಂಡ್ ಸೈಡಿಂಗ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಅದಾದ ನಂತರ ನನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸಂಪೂರ್ಣವಾಗಿ ಬಾರ್ಡರ್ ಹೋಗ್ಬಿಡತ್ತೆ. ನೀವೇನ್ ಮಾಡಬಹುದು, ಅಕ್ಷರ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ, ಈ ರೀತಿಯಾಗಿ ನೋಡಬಹುದು.
ಗೊತ್ತಾಗಿದೆ. ಸಂಪೂರ್ಣವಾಗಿ ಬಾರ್ಡರ್ ಹೋಗಿದೆ, ಆದ್ರೂ ಕೂಡ ಲೈನ್ ಕಾಣಿಸ್ತಾ ಇದೆಯಲ್ಲ ಅದಕ್ಕೂ ಕೂಡ ಹೋಗ್ಬೋದು. ಅಂದ್ರೆ ನೀವು ಇಲ್ಲಿಂದಾನು ಕೂಡ ನೀವೇನ್ ಮಾಡ್ಬೋದು, ನೋ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ಹೋಗ್ಬಿಡತ್ತೆ. ಫಾರ್ಮೆಟ್ ಒಳಗೂ ಕೂಡ ನೀವು ಹೋಗಿ ತೆಗಿಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈಗ ಸಪೋಸ್ ಪ್ರಿಂಟ್ ಕೊಟ್ಟಾಗ ಒಳಗಡೆ ಇರುವಂತ ಬಾರ್ಡರ್ ನಮಗೆ ಕಾಣಿಸೋದಿಲ್ಲ. ಒಂದ್ಸಾರಿ ಇಲ್ಲಿಂದ ಪ್ರಿಂಟ್ ಪ್ರಿವ್ಯೂ ಕೂಡ ಮಾಡ್ಕೋಬಹುದು. ಇಲ್ಲಿಂದ ಪ್ರಿಂಟ್ ಒಳಗೆ ಹೋಗಿ ಇಲ್ಲಿಂದ ನೀವೇನ್ ಮಾಡ್ಬೋದು, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಯಾವುದೇ ರೀತಿಯಾದಂತ ಇಲ್ಲಿ ಬಾರ್ಡರ್ ಕಾಣಿಸಲ್ಲ, ಇಲ್ಲಷ್ಟೇ ಬಾರ್ಡರ್ ಕಾಣಿಸ್ತಾ ಇರತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಒಂದು ರಿಸ್ಯೂಮ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಂಡು ಏನ್ ಮಾಡ್ಬೋದು, ಇಲ್ಲಿಂದ ಪ್ರಿವ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಕೂಡ ನೀವು ನೋಡಿ ಏನ್ ಮಾಡ್ಬೋದು ಅಂದ್ರೆ ಒಂದು ಪ್ರಿಂಟ್ ಅನ್ನ ಸಂಪೂರ್ಣವಾಗಿ ಪಡಿಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಒಂದು ಬೇಸಿಕ್ಲಿ ಒಂದು ರಿಸ್ಯೂಮ್ ಅನ್ನ ಬಹಳಷ್ಟು ಈಸಿಯಾಗಿ ಕೇವಲ ಒಂದು 10 ನಿಮಿಷದಿಂದ 5 ನಿಮಿಷ ಟೈಮ್ ಕೊಟ್ಟರೆ ಏನಾಗ್ಬಿಡತ್ತೆ, ಸಂಪೂರ್ಣವಾಗಿ ಒಂದು ರಿಸ್ಯೂಮ್ ಅನ್ನ ಮಾಡ್ಕೋಬಹುದು. ಇದರ ಕೆಳಗಡೆ ಸ್ವಲ್ಪ ಬಹಳಷ್ಟು ಜಾಗ ಆಗಿದೆ ಅಂದ್ರೆ ಇದಕ್ಕಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು, ಅಂದ್ರೆ ಒಳಗಡೆ ಗ್ಯಾಪ್ ಬಹಳ ಇದೆ, ಅದನ್ನ ಸ್ವಲ್ಪ ಹತ್ತಿರ ಮಾಡಬೇಕು ಅಂದ್ರೆ ಇಲ್ಲಿಂದ ನೀವೇನ್ ಮಾಡ್ಬೋದು, ಮಾರ್ಜಿನ್ ಅನ್ನ ಸ್ವಲ್ಪ ಸಬ್ಮಿಟ್ ಮಾಡ್ಕೋಬಹುದು. ಅದಾದ ನಂತರ ಇದನ್ನ ಕೆಳಗಡೆ ಕೂಡ ತಗೋಬಹುದು. ಗೊತ್ತಾಗಿದೆ. ಈ ರೀತಿಯಾಗಿ ಕೂಡ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಡಿಕ್ಲೇರೇಷನ್ ಕೂಡ ಮಾಡ್ಕೋಬಹುದು. ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಗೊತ್ತಾದ್ರೆ ಇದು ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಈ ಕಡೆ ಸರಿಸ್ಕೊಳ್ಳೋಣ. ಕಂಪ್ಲೀಟ್ ಆಗಿ ಏನಾಗಿದೆ, ನಮಗೆ ಒಂದು ರಿಸ್ಯೂಮ್ ಅನ್ನ ನಾವೇನ್ ಮಾಡಿದೀವಿ, ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಒಂದು ಬೇಸಿಕ್ ರಿಸ್ಯೂಮ್ ಅನ್ನ ಮಾಡ್ಕೊಂಡು ನಿಮಗೆ ಅವಶ್ಯಕತೆ ಬಿದ್ದಾಗ ಕೆಲಸಕ್ಕೆ ಉಪಯೋಗಿಸ್ಕೊಂಡು ನೀವೇನ್ ಮಾಡ್ಬೋದು, ಪ್ರಿಂಟ್ ಅನ್ನು ತಗೊಂಡು ನೀವು ಏನ್ ಮಾಡ್ಬೋದು ಅಂದ್ರೆ ಇದರ ಒಂದು ಕೆಲಸವನ್ನ ಪಡಿಬಹುದು. ಓಕೆನಾ. ಇಲ್ಲೇನೋ ಆಗಿದೆ ನೋಡಿ, ಇದನ್ನು ಕೂಡ ನಾವೇನ್ ಮಾಡಬೇಕು, ಟಾಪ್ ದ ಲೈನ್ ಇಸ್ ದ ಬೆಸ್ಟ್ ಮೈಕ್ರೋಲಾಜಿ ಅಂತ ಬಂದಿರುತ್ತೆ. ಸಂಪೂರ್ಣವಾಗಿ ನೋಡಿಕೊಂಡು ನೀವೇನ್ ಮಾಡಬೇಕು, ಈ ರೀತಿಯಾಗಿರುವಂತಹ ಒಂದು ಮಾಹಿತಿ ಅಥವಾ ಒಂದು ರಿಸ್ಯೂಮ್ ಅನ್ನ ತಯಾರು ಮಾಡಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತಾದೀನಿ. ಈ ರೀತಿಯಾಗಿರುವಂತಹ ಸಂಪೂರ್ಣವಾಗಿರುವಂತಹ ಎಲ್ಲ ತರಹದ ವಿಡಿಯೋಸ್ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಯಾವ ರೀತಿಯಾಗಿ ರಿಸ್ಯೂಮ್ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.